Hi guys, welcome back to my channel. I hope you guys are doing great. So ಇವತ್ತು ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ತಾ ಇರುವಾಗ ಐ ಸಾ ಒನ್ ಹೆಲ್ದಿ ಸ್ನ್ಯಾಕ್ಸ್. ಸೊ ಅದರಲ್ಲಿ ದೇ ಹ್ಯಾಡ್ ಕೆಫ್ ಬನಾನಾ ಆ್ಯಂಡ್ ಲಾಟ್ಸ್ ಆಫ್ ಪೀನಟ್ ಬಟರ್, ಡಾರ್ಕ್ ಚಾಕ್ಲೇಟ್ ಆ್ಯಂಡ್ ಸ್ವಲ್ಪ ಪೀನಟ್ಸ್. So I thought let me try my style because I cannot have peanut butter. I mean I'm not allergic. ಅದರಲ್ಲಿ ಅರ್ಧ ಶುಗರೇ ಇರುತ್ತೆ. I bet you guys ಅರ್ಧ ಶುಗರೇ ಇರುತ್ತೆ. So I thought we'll cancel that and we'll use date. ಆಯಿತಾ? ಸೊ ಬನಾನಾ ಆರ್ಡರ್ ಮಾಡಿದ್ದೀನಿ ಆ್ಯಂಡ್ ಐ ಹ್ಯಾವ್ ಟು ಆಲ್ರೆಡಿ ಇನ್ ದ ಫ್ರಿಡ್ಜ್. ಅದನ್ನು ಯೂಸ್ ಮಾಡೋಣ. ಆ್ಯಂಡ್ ಡೇಟ್ಸ್ನ ನಾನು ಈ ಥರ ಕಾಣಿಸುತ್ತಾ ಹೀಗೆ ಬಿಸಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಒನ್ ಸೆಕೆಂಡ್. ಸೊ ನನ್ನದು ಆರ್ಡರ್ ಬರ್ತಾ ಇದೆ. ಸೊ ಅದಕ್ಕೆ ಅಪ್ರೂವಲ್ ಕೊಡಬೇಕಿತ್ತು. ಎನಿವೆ, ಸೊ ಡೇಟ್ಸ್ನ ಇಟ್ಟಿದ್ದೀನಿ. ಸೊ ಐ ಥಾಟ್ ಇದನ್ನು ಒಂದು ಸ್ವಲ್ಪ ಬನಾನಾಗೆ ಡಿಪ್ ಥರ ಮಾಡಿ ಅದ್ರ ಮಧ್ಯೆ ಪೀನಟ್ಸ್ ಹಾಕಿ ಫ್ರೀಝರಲ್ಲಿಟ್ಟು ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ಹೆಂಗೆ ಬರುತ್ತೆ ಗೊತ್ತಿಲ್ಲ. ಐ ಶೋ ಯು ಗೈಸ್. ಐ ಟ್ರೈನ್ ಫಾರ್ ದ ಫಸ್ಟ್ ಟೈಮ್ ಆ್ಯಂಡ್ ಅವ್ರು ಸ್ವಲ್ಪ ಪ್ಲೇನ್ ಥರ ಮಾಡ್ಕೊಂಡಿದ್ರು. ಐ ಥಾಟ್ ಲೆಟ್ ಮೀ ಡೂ ಲೈಕ್ ಅ ಫೆರೋಸ್ ಥರ. ಐ ನೋ ಸ್ವಲ್ಪ ಜಾಸ್ತಿ ಬಿಲ್ಡಪ್ ಆಯಿತು, ಬಟ್ ಎನಿವೆ ಸೊ ವಿಲ್ ಸ್ಟಾರ್ಟ್ ದಟ್. ಜಸ್ಟ್ ಸಿಂಪಲ್ ಸ್ನ್ಯಾಕ್ಸ್ ಇದೆ, ಏನೋ ತುಂಬ ದೊಡ್ಡ ಪ್ರೊಸೀಜರ್ ಏನಿರಲ್ಲ, ಚಿಕ್ಕದು ಅಷ್ಟೇ. ಸೊ ಅದ್ರ ಪ್ರಕಾರ ಅದು ಹೇಗಾಗುತ್ತೆ ನೋಡೋಣ. ಸೊ ಎಸ್, ಆರ್ಡರ್ ಬಂದಿದೆ. ಸೊ ಐ ಯೂಶಲಿ ದಿಸ್ ಬನಾನಾ ಕಾಸ್ಟೆಡ್ ಮೀ ಅರೌಂಡ್ 47 rupees. ಬಟರ್ ಮಿಲ್ಕ್ ಆ್ಯಕ್ಚುಲಿ ಈ ಪ್ಯಾಕೆಟ್ ಅಲ್ಲ, ಇನ್ನೊಂದು ಪ್ಯಾಕೆಟ್ ತರಿಸೋದು. ಬಟ್ ಎನಿವೆ, ಆ್ಯಂಡ್ 2 curd. Oh sorry, 1 curd and 1 milk. ಸೊ ಇಷ್ಟು ಆರ್ಡ್ರ್ ಮಾಡಿ. ಸೊ ನಮ್ಮನೇಲಿ ಹೇಗೆ ಅಂತ ಅಂದರೆ 500 ml ಕರ್ಡ್ ನಾನು ಆಫ್ಟರ್ನೂನ್ ಡೈಲಿ ಕುಡಿಲೇಬೇಕು, ಐ ಮೀನ್ ತಿನ್ನಲೇಬೇಕು. ಆ್ಯಂಡ್ ದೆನ್ 500 ml ಆಫ್ ಬಟರ್ ಮಿಲ್ಕ್ ನಾನು ರಾತ್ರಿ ಹೊತ್ತು ಮಲಗೋಕ್ಕಿಂತ ಮುಂಚೆ ಕುಡಿಲೇಬೇಕು. ಆ್ಯಂಡ್ ದೆನ್ 250 ml ಆಫ್ ಮಿಲ್ಕ್ ಡೈಲಿ ಕುಡಿಲೇಬೇಕು. ಅದೊಂಥರ ರೂಲ್ಸ್. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಮಾಡಿರೋದು, ಬಟ್ ಇಟ್ಸ್ ಫಾರ್ ಗುಡ್. ತುಂಬ ಹೊಟ್ಟೆ ಹಸಿಯಲ್ಲ ಜಾಸ್ತಿ ಇಷ್ಟೊಂದೆಲ್ಲ ತಿಂದರೆ. ಆ್ಯಂಡ್ ಇದು ಇವತ್ತು ಡಿನ್ನರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇಟ್ ಈಸ್ ಮೈ ಹಸ್ಬೆಂಡ್ಸ್ ಫೇವ್ರೆಟ್. ಸೊ ಯಾ, ಸೊ ಎಸ್, ಇದನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ನಾನು ಫಸ್ಟು. ಆ್ಯಂಡ್ ದ ಥಿಂಗ್ ಈಸ್ ತುಂಬ ಶಾಕೆ. ಸೊ ಇದನ್ನೆಲ್ಲ ಒಳಗಿಟ್ಕೊಳ್ಳೋಣ. ಇವಾಗ ಏನು ಮಾಡ್ಕೊಳ್ಳಿ. ದ ಥಿಂಗ್ ಈಸ್ ಒಂದು ಬನಾನಾನ ನಾನು ಡೈಲಿ ತಿನ್ನಲೇಬೇಕು. ಸೊ ವಾಟ್ ಐ ಥಾಟ್, ಸ್ವಲ್ಪ ಡೆಸರ್ಟ್ ಥರ ಮಾಡ್ಕೊಳ್ತಾ ಇದ್ದೀನಲ್ಲ. ಸೊ ಇದರಲ್ಲಿ ಟೋಟಲಾಗಿ 5 ಬನಾನಾಸ್ ಇದೆ, ನೈಸ್ ಬನಾನಾಸ್. ಸೊ ಇದನ್ನು ಹಿಂಗೆ ಸೈಡಿಗೆ ಬಿಟ್ಬಿಟ್ಟು ಹಳೆ ತಿಂದಿದೆ. ಆ್ಯಕ್ಚುಲಿ ಇದು ಹೋಗ್ಬಿಟ್ಟಿದೆ, ಅದಕ್ಕೆ ಇದನ್ನು ಮಾಡ್ಕೊಂಡು ಹಿಂಗಿದೆ. ಸೊ ಒಂದು ಚಿಕ್ಕ ಪ್ಲೇಟ್ ತಗೊಳ್ಳೋಣ. ಒಂದು ಚಿಕ್ಕ ಪ್ಲೇಟ್ ತಗೊಂಡು ಇದು ಡ್ರೈ ಡೇಟ್ಸ್ ಕನ್ನಡ ಚೆನ್ನಾಗಿ. ಸೊ ಇದು ಆಲ್ರೆಡಿ ಸಾಫ್ಟ್ ಆಗಿಬಿಟ್ಟಿದೆ ಆಯಿತಾ. ಇದು ಇಟ್ಸ್ ನಥಿಂಗ್ ಲೈಕ್ ಅಯ್ಯೋ ಗಟ್ಟಿ ಇದೆಯಾ ಅಂತ. ಸಿ ಇಫ್ ಯು ಸಿ ಇಟ್ಸ್ ಸಾಫ್ಟ್. ಸೊ ಬಿಸಿನೀರಲ್ಲಿ ಹಾಕಿಟ್ರೆ ಅದು ಸಾಫ್ಟ್ ಆಗುತ್ತೆ.
ಐ ಥಿಂಕ್ ಯು ಗೈಸ್ ಕ್ಯಾನ್ ಸಿ ಅಲ್ವಾ, ಕಾಣಿಸ್ತಾ ಇದೆಯಾ ಇಲ್ವಾ? ಹಾಂ, ಐ ಥಿಂಕ್ ಕಾಣಿಸ್ತಾ ಇದೆ. ಆ್ಯಂಡ್ ಇಫ್ ಐ ಕೀಪ್ ಇಟ್ ಮೋರ್ ಗಾರ್ಜಿಯಸ್ ಆಗಿ ಅನಿಸುತ್ತೆ. ಸೊ ವಿಲ್ ಫೋಕಸ್ ದಿಸ್ ಮೋರ್. ಸೊ ಇದು ಖರ್ಜೂರ ಆಲ್ರೆಡಿ ಇದೆ. ಆ್ಯಂಡ್ ಇದಕ್ಕೆ ಬನಾನಾ ಮಿಕ್ಸ್ ಮಾಡೋಣ. ಇದು ನಿಮಗೆ ಇದು ಆಚೆಯಿಂದ ಹಿಂಗೆ ಬ್ಲ್ಯಾಕ್ ಆಗಿದೆ, ಆದರೆ ಒಳಗಡೆ ನೋಡಿ ಎಷ್ಟು ವೈಟ್ ಇದೆ. ಸೊ ಅನ್ಸುತ್ತೆ ಸ್ವಲ್ಪ ಕಾಣಿಸ್ಬೇಕಲ್ಲ. ಹಾಂ, ಸೊ ಡೇಟ್ಸ್ ನಾನು 4 ಡೇಟ್ಸ್ ತೊಗೊಂಡಿದ್ದೀನಿ ಆಯಿತಾ. ಸೊ 4 ಡೇಟ್ಸ್. ಸೊ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ? ಈಗ ಹಾಕ್ತೀನಿ ಬನಾನಾ ಬಿಕಾಸ್ ನಾನು ಇದೀಗ ಅಪಚಿ ಮಾಡೋಕ್ಕೆಲ್ಲ ನನಗೆ ಮೂಡೇ ಇಲ್ಲ. ಇದಕ್ಕೆ ಫ್ಲಾಕ್ಸ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್ ಆ್ಯಂಡ್ ಆಲ್ಮಂಡ್ ಆಯಿತಾ. ಆಲ್ಮಂಡ್ನ ನಾನು ಇವಾಗಲೇ ಹಾಕಲ್ಲ ಬಿಕಾಸ್ ಸ್ವಲ್ಪ ಕ್ರಂಚ್ ಇದೆ. ಒಂದು ಸನ್ಫ್ಲವರ್ ಸೀಡ್ಸ್ ಇಷ್ಟು ತೊಗೊಳ್ತಾ ಇದ್ದೀನಿ ಅಷ್ಟೇ, ಚೂರು. ಆ್ಯಂಡ್ ಫ್ಲಾಕ್ಸ್ ಸೀಡ್ಸ್ ಒಂದು ಸ್ವಲ್ಪ. ಅದು ಪಂಪ್ಕಿನ್ ಸೀಡ್ಸ್ ಸ್ವಲ್ಪ ಆಯಿತಾ. ಇದನ್ನು ನಾನು ಪುಡಿ ಮಾಡ್ತಾ ಇಲ್ಲ ಆಯಿತಾ, ಒಂಥರ ಪೇಸ್ಟ್ ಥರ ಮಾಡ್ತಾಯಿದ್ದೀನಿ. ಸೊ ನಾನು ರೌಂಡ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ತುಂಬ ಪೇಸ್ಟ್ ಆಗಲ್ಲ ಅಲ್ವಾ, ನಾನು ಅದೇ ಡೇಟ್ ಸೋಪ್ ಮಾಡಿದ್ನಲ್ವ ಅದೇ ನೀರು ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಚೂರು ಬಿಕಾಸ್ ಬನಾನಾ ಅದು ಸೊ ಈಗ ಒಂದು ಪುಟ್ಟ ಪ್ಲೇಟ್ ತಗೊಂಡು ಸ್ವಲ್ಪ ಇದನ್ನು ಹಾಕೋಣ. ಇದು ತುಂಬ ಚೆಲ್ಲೋ ಥರ ಹಾಕಬೇಡಿ, ಮತ್ತು ಇದನ್ನೇನು ಟ್ಯಾಬ್ ಮಾಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಇದರಲ್ಲಿ ಸ್ವಲ್ಪ ಇದೆ ಬನಾನಾ, ತೆಗೆದು ಬಿಡೋಣ ಅದನ್ನು. ಥರ ಬನಾನಾ ಚಿಕ್ಕದಿರುತ್ತೆ, ತೆಗೆದು ಬಿಡೋಣ. ಆ್ಯಂಡ್ ಏನಕ್ಕೆ ನಾನು ಇಷ್ಟು ಚಿಕ್ಕ ಪ್ಲೇಟಲ್ಲಿ ಮಾಡ್ತಾಯಿದ್ದೀನಿ ಅಂದರೆ ಇದೊಂದು ಸ್ವಲ್ಪ ಡೆನ್ಸಿಟಿ, ಈಗ ತೆಗೆದಾಗ ಬಿಸ್ಕೆಟ್ ಥರ ಬಂದ್ಬಾರ್ದಲ್ವ, ಅದಕ್ಕೆ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಒಳ್ಳೆ ಗಂಜಿ ಥರ ಕಾಣಿಸ್ತಿದೆ ನನಗೆ. ಎನಿವೆ ಈ ಥರ ಇದೆ. ಆ್ಯಂಡ್ ಇದನ್ನು ಇವಾಗ ಅಗೇನ್ ಸ್ವಲ್ಪ ನಿಂಗೆ ಹಾಕೋಣ. ಅಯ್ಯೋ ಇದು ಆ್ಯಕ್ಚುಲಿ ನಾನು ಏನಾದರೂ ಕವರ್ ಮೇಲೆ ಹಾಕಬೇಕಿತ್ತು ಅಂತ ಅನ್ನಿಸ್ತಾ ಇದೆ. ಈಸಿಯಾಗಿ ಬರೋದು, ಬಟ್ ಇವಾಗ ಸ್ವಲ್ಪ ಬರೋದು ಕಷ್ಟನೇ, ಬಟ್ ಕ್ರಂಚಿಯಾಗಿರುತ್ತೆ ಅಷ್ಟೇ.
ಚೆನ್ನಾಗಿ ಕಾಣಿಸ್ತಾ ಇದ್ದಾಗ. ಸೊ ಆ್ಯಂಡ್ ದೆನ್ ರೋಸ್ಟೆಡ್ ಪೀನಟ್ಸ್ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ನಮಗೆ ಕ್ಯಾರಮಲ್ ಟೇಸ್ಟ್ ಬರುತ್ತೆ. ಇದು ಆ್ಯಕ್ಚುಲಿ ನೀವು ಐಸ್ ಕ್ಯೂಬ್ ಥರ ಮಾಡ್ಕೋಬೋದು. ಹೌದಲ್ಲ, ನಾನು ಐಸ್ ಕ್ಯೂಬ್ ಥರ ಮಾಡ್ಕೋಬೋದು, ಯಾಕೆ ಹಿಂಗೆ ಮಾಡ್ತಾಯಿದ್ದೀನಿ. ಏನಿವೆ ಹೀಗೆ ಲಾಟ್ಸ್ ಆಫ್ ಪೀನಟ್ಸ್ ಆವಾಗಲೇ ನಮಗೆ ಸ್ವಲ್ಪ ಟೇಸ್ಟ್ ಬರೋದು. ಆ್ಯಂಡ್ ದೆನ್ ಸ್ವಲ್ಪ ಉಪ್ಪು ಅದರಲ್ಲಿ ಇರುತ್ತೆ ರೋಸ್ಟೆಡಲ್ಲಿ. ಸೊ ಇಟ್ ವಿಲ್ ಗಿವ್ ಯು ಆಸಮ್ ಟೇಸ್ಟ್. ಇದನ್ನು ನಾನು ಏನು ಮಾಡ್ತೀನಿ, ಚಲ್ಲೋಗಂಗಿದೆ ಆ್ಯಂಡ್ ಐಸ್ ಕ್ಯೂಬ್ ಆದಾಗ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಏನು ಮಾಡ್ತೀನಿ, ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಹೇಳ್ತೀನಿ. ಸೊ ಅದು ಓವರ್ಫ್ಲೋ ಆದರೂ ಫ್ರಿಜ್ ಗಲೀಜಾಗಲ್ಲ ಅಂತ ಅಷ್ಟೇ. ಸೊ ಎಸ್, chocolate is getting ready. ಸೊ ಈಗ ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಅಟ್ಲೀಸ್ಟ್ 24 hours ಅದನ್ನು ಬಿಡಬೇಕು. ಆ್ಯಂಡ್ ನಾಳೆ ನಾಳೆ ತೋರಿಸ್ತೀನಿ ಹಿಂಗಿರುತ್ತೆ. ಅಥವಾ ನಾನೇನಾದರೂ ರಾತ್ರಿನೇ ತಿಂದರೆ, ಬಟ್ ರಾತ್ರಿ ಅಷ್ಟೊತ್ತಿಗೆ ಅದು ಗಟ್ಟಿ ಆಗಿರಲ್ಲ. ವಿ ಹ್ಯಾವ್ ಟು ಗಿವ್ ಅ ಲಾಟ್ ಆಫ್ ಟೈಮ್ ಅದಕ್ಕೆ. ಸೊ ಅದು ಹೇಗಿರುತ್ತೆ ಏನಿರುತ್ತೆ ಅಂತ ನಾಳೆ ಬನ್ನಿ ತೋರಿಸ್ತೀನಿ.